ಪ್ರಿಯಾ ಇವತ್ತು ಬಂದು ತಿರುಪತಿ ವೈಸ್ ಪ್ರೆಸಿಡೆಂಟ್ ತೆಲುಗು ಅವ್ರಿಗೆ ಆಫರ್ ಬಂದಿದೆ. ಸೊ ತುಂಬ ಜನ ತೆಲುಗು ಬಿಟ್ಟು ಬೇರೆ ಲ್ಯಾಂಗ್ವೇಜೇ ಬರಲ್ಲ ಅಂತ ಹೇಳೋರಿಗೆ ಇದು ಚೆನ್ನಾಗಿದೆ. ಯಾಕಂದರೆ ಈ ತೆಲುಗು ಸ್ಟೇಟ್ ಕಡೆಯಿಂದ ಬರ್ತಲ್ಲ ಅವ್ರಿಗೆ ಆಲ್ಮೋಸ್ಟ್ ಕನ್ನಡನೂ ಬರಲ್ಲ, ತೆಲುಗುನು ಒಂದು ಬಿಟ್ಟು ಲ್ಯಾಂಗ್ವೇಜ್ ಬೇರೆ ಏನು ಲ್ಯಾಂಗ್ವೇಜು ಅವ್ರಿಗೆ ಬರಲ್ಲ. ಯಾರೋ ಒಬ್ಬೊಬ್ಬರೇ ರೇರ್ ಕನ್ನಡ ಸ್ವಲ್ಪ ಕಲ್ತ್ಕೊಂಡಿರ್ತಕ್ಕಂಥ ಕನ್ನಡ ತೆಲುಗು ಒಂದೇ ಥರ ಇದೆ ಸ್ವಲ್ಪ. ಅದರಿಂದ ಈ ಓದೋದೇ ಆಗಲಿ ಎಲ್ಲ ನೋಡಿರ್ತೀರ ನೀವು ಆಲ್ಮೋಸ್ಟ್ ಆ ಥರನೇ ಇರುತ್ತೆ. ಸೊ ಕನ್ನಡ ಬಿಟ್ಟು ತೆಲುಗು, ನಮಗೆ ತೆಲುಗು ಬಿಟ್ಟು ಬೇರೆ ಏನೋ ಲ್ಯಾಂಗ್ವೇಜ್ ಬರಲ್ಲ ಅಂತ ಹೇಳಿದ್ರೆ ಸೊ ನೀವು ಖಂಡಿತ ಟ್ರೈ ಮಾಡ್ಬೋದು. ಸೆಕೆಂಡ್ PU ಮೇಲೆ ಇದಕ್ಕೆ ಆಫರ್ ಇದೆ. ಸೊ ನೀವು ಸೆಕೆಂಡ್ PU ಆಗಿದೆ ಅಂತ ಹೇಳಿದ್ರೆ ತೆಲುಗು ಆಗಿದೆ ಸಾಕು, ಸ್ವಲ್ಪ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಇಬ್ಬರಿಗೂ ಆಫರ್ ಇದೆ. ಸೊ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಆಫೀಸ್ಗೆ ಬರಬೇಕಾಗುತ್ತೆ. ಫಸ್ಟು ನೀವು ತುಂಬ ದೂರದಲ್ಲಿದ್ದೀರಿ ಅಂತ ಹೇಳೋರಿಗೆ ಒಂದು ಆಪ್ಷನ್ಸು, ಒಂದು ಟಿಪ್ಸು ಏನಂದರೆ ತುಂಬ ದೂರದಲ್ಲಿರ್ತೀರ ಅವರೆಲ್ಲ ಆಫೀಸ್ ಬರೋಕ್ಕಾಗಲ್ಲ ನೋಡಿ. ಈಗ ಇರೋ ಸಿಚುವೇಶನ್ಸ್ ಬಂದು ಕೊರೋನಾ. ಸೊ ಈ ಕೊರೋನಾದಿಂದ ಎಲ್ಲಿರೋರು ಅಲ್ಲಲ್ಲೇ ಲಾಕ್ಡೌನ್, ಅಂದರೆ ನೀವು ಸಾಯಿ ಬದುಕಿ ಅಲ್ಲೇ ಇರಿ ಅಂತ ಲಾಕ್ಡೌನ್ ಮಾಡೋಕ್ಕಿದ್ದಾರೆ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಸೊ ಅಲ್ಲೇ ಇರಬೇಕಾಗುತ್ತೆ. ಅವರು ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ. ಒಂದು ಇಂಟ್ರ್ಯೂ ಇರುತ್ತೆ, ಒಂದು ಅವ್ರಿಗೆ ಆ ಇಂಟ್ರ್ಯೂ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅವ್ರು ಕೇಳೋ ಕ್ವಾಲಿಟೀಸ್ ಅವ್ರ ಹತ್ರ ಇರಲ್ಲ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟು ನಿಮ್ಮ ರೆಸ್ಯೂಮ್ ಸೆಂಡ್ ಮಾಡಬೇಕಾಗುತ್ತೆ. ನಮ್ಮ ಆಫೀಸ್ ನಂಬರು 8747. ಸೊ ಇಲ್ಲಿ ಕಾಣ್ತಾ ಇರುತ್ತೆ ನಮ್ಮ ಗಣೇಶ್ ಏಜೆನ್ಸಿ 8747023412 ನಮ್ಮ ಆಫೀಸ್ ನಂಬರ್ ಬಂದು. ಇದು ನಮ್ಮ ಗಣೇಶ್ ಏಜೆನ್ಸಿ ಲೋಗೋ, ಇದು ನಮ್ಮ ಗಣೇಶದು, ಇದು ನಮ್ಮ ಗಣೇಶ್ ಏಜೆನ್ಸಿ, ಇದು ನಮ್ಮ ಬೋರ್ಡು. ಇದೇ ಥರನೇ ಇರುತ್ತೆ. MVG ಕಾಲೇಜ್ 4th ಕ್ಲಾಸ್ ಹೇಳಿದ್ರೆ ಡೈರೆಕ್ಟ್ ಡೆಡ್ ಹ್ಯಾಂಡಲ್ಲಿ. ಸೊ ಈಗ ಸ್ವಲ್ಪ ಫಾರ್ಮೆಟ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಸೊ ಈ ಥರ ಬೋರ್ಡ್ ಹಾಕಿರ್ತೀವಿ ನಾವು, ವೈಟ್ಫೀಲ್ಡ್ ಹೋಪ್ಫ್ರಮ್ MVG ಕಾಲೇಜ್ 4th ಕ್ಲಾಸ್ ಬಂದರೆ ಸೊ ಗಣೇಶ್ ಏಜೆನ್ಸಿ ಅಂತ ದೊಡ್ಡ ಬ್ಯಾನರ್ ಹಾಕಿರ್ತೀವಿ. ಸೊ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 8747023412 ನಮ್ಮ ಆಫೀಸ್ ನಂಬರು. ಸೊ ಇದರಲ್ಲಿ ವಾಟ್ಸಪ್ ಇದೆ. ಸೊ ನೀವು ಬರ್ತೀರಿ ಅಂತ ಹೇಳಿದ್ರೆ ಫಸ್ಟು ರೆಸ್ಯೂಮ್ ಕಳಿಸಿ, ಯಾಕಂದರೆ ತುಂಬ ದೂರದಿಂದ ಬರೋರಿಗೆ ರಿಸ್ಕಿ ಎಲ್ಲ ಬೇಡ. ಸೊ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಕಾಲ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ರೆಸ್ಯೂಮ್ ಕಳಿಸಿ. ಸೊ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮದೊಂದು ರೆಸ್ಯೂಮ್ ಮತ್ತು ಫೋಟೋಸ್. ಬ್ಯಾಂಕ್ ಪಾಸ್ಬುಕ್ ಎಲ್ಲೇ ಹೋದರೂ ಕೇಳ್ತಾರೆ, ಯಾಕಂದರೆ ಬ್ಯಾಂಕ್ ಪಾಸ್ಬುಕ್ ಇಲ್ಲಾಂದರೆ ನಿಮಗೆ ಅಕೌಂಟಲ್ಲಿ ದುಡ್ಡೇ ಬರಲ್ಲ. ಸೊ ಫಸ್ಟ್ ಆಫ್ ಆಲ್ ಇದು ಮತ್ತು ಫೋಟೋಸ್ ಬೇಕಾಗುತ್ತೆ. ಸೊ ಮಾಡ್ತೀನಿ, ನಮಗೆ ಇಂಟ್ರೆಸ್ಟ್ ಇದೆ ಮೇಡಮ್, ತೆಲುಗು ಬಿಟ್ಟು ನಮಗೆ ಬೇರೆ ಲ್ಯಾಂಗ್ವೇಜು ಬರಲ್ಲ ಅಂದರೆ ನಾನು ತೆಲುಗಲ್ಲೂ ಮಾತಾಡ್ತೀನಿ. ಯಾಕಂದರೆ ನಾನು ಮಲ್ಟಿ ಟ್ಯಾಲೆಂಟೆಡ್ ಅಂತ ಏನಿಲ್ಲ, ನಮಗೆ 5 ಲ್ಯಾಂಗ್ವೇಜ್ ಬರುತ್ತೆ. ಕನ್ನಡ, ತೆಲುಗು, ತಮಿಳ್, ಸ್ವಲ್ಪ ಮಲಯಾಳಿ ಬರುತ್ತೆ, ಜಾಸ್ತಿ ಬರಲ್ಲ, ಮತ್ತು ಹಿಂದಿ. సో కావాలంటే నేను తెలుగులో కూడా చెప్పగలను. ఎలాంటే మీకు తెలుగు వచ్చు వేరే లాంగ్వేజ్ రాదు అంటే సో ఇది మీకు మంచి ఆఫర్, మంచి జాబ్ కూడా. ఎలాంటే అట్లా కూడా ఇంకొక కొత్త వీడియోస్ అప్లోడ్ చేస్తాను. మీకు తెలుగు వాళ్ళు జాబ్ ఇస్తూ ఉంటారు. భాస్కర్ రెడ్డి మీకు జాబ్ ఇస్తున్నారు. వాళ్ళు వచ్చి ఆల్మోస్ట్ మేడం మాకు తెలుగు వాళ్ళే కావాలి, జెంట్స్ బాయ్స్ లేడీస్ ఈ రెండు వాళ్ళకి కూడా జాబ్ ఉంది. సో 15,000 స్టార్టింగ్ ఇస్తారు వాళ్ళు. వాళ్ళకి ఎక్స్పీరియన్స్ అయితే ఓకే, ఇంకా మంచి శాలరీ ఇస్తారు. వాళ్ళు ఆఫీస్ చూసుకునే దానికి మళ్ళీ 5 years అలా వాళ్ళు కాంట్రాక్ట్ చేసుకుంటారు. మళ్ళీ ఒక్కటి ఏమిటంటే మీకు జాబ్ పోతుంది తప్ప ఏమి అని ఒక టెన్షన్ లేదు. మంచిది కూడా బాగుంది, చూడండి, ట్రై చేయొచ్చు. నేను ఒక అప్డేట్ చేస్తాను. ఇంకొకటి జాబు వాళ్ళు తెలుగు వాళ్ళే కావాలంటారు. ఎలా అంటే వాళ్ళకి ఆల్మోస్ట్ మీకు తెలుసు, వాళ్ళు జాబ్ వాళ్ళు ఉంటే మంచిది అని ఒకరు చూస్తారు. ఒకరు కన్నడ వాళ్ళు కావాలి, ఒకరు హిందీ వాళ్ళు కావాలి, ఒక్కొక్కరు తమిళ్ వాళ్ళు కావాలి. ఇట్లా ఆప్షన్స్ ఉంటుంది. సో మీకు కావాలంటే తెలుగు వాళ్ళకి మంచి ఆఫర్ ఉంది. కావాలంటే మీరు ఖుద్దుగా కాల్ చేసి మాకు అడగచ్చు, మేడం మాకు జాబ్ కావాలి, మీరు వీడియో చేస్తున్నారు కదా, ఆ జాబ్ అయితే కూడా పర్వాలేదు, వేరే జాబ్ అయితే కూడా పర్వాలేదు, వేరే ఆప్షన్స్ అంటూ ఉంటుంది. అది లేదని ఏమీ లేదు. సో మీరు కావాలంటే ట్రై చేయొచ్చు. మీ ఫ్రెండ్స్ ఎవరైనా ఉంటారు ఇక్కడ అంటే కూడా వాళ్ళకు కూడా తీసుకురావచ్చు. మీరు దూరం ఇంకా వస్తారు, మాకు జాబ్ లేదంటే కూడా వాళ్ళు కూడా ఫెసిలిటీస్ చేసిస్తారు, వాళ్ళు రూమ్ కూడా ఇస్తారు. సో నెక్స్ట్ వీడియో నేను అప్డేట్ చేస్తాను. దాంట్లో ఆల్మోస్ట్ ఆ వీడియో గురించి, ఆ ಜಾಬ್ ಗುరించి నేను చెప్తాను. ಸೊ ಯಾರಾದರೂ ತೆಲುಗುವರು ನೋಡ್ತಾ ಇದ್ದಾರೆ, ನಾನು ಆಲ್ಮೋಸ್ಟ್ ತೆಲುಗಲ್ಲೇ ಹೇಳ್ಬಿಟ್ಟಿದ್ದೀನಿ, ಕನ್ನಡದಲ್ಲೂ ಹೇಳ್ಬಿಟ್ಟಿದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಆದಷ್ಟು ಈ ಕೊರೋನಾದಿಂದ ಹ್ಯಾಂಡ್ ವಾಶ್ ಮಾಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಇರಿ. ಎಲ್ಲರೂ ಹೋದರೆ ಕೈ ಕಾಲೆಲ್ಲ ವಾಶ್ ಮಾಡ್ಕೊಳ್ಳಿ. ಫಸ್ಟು ನಾವು ನೀಟಾಗಿರಬೇಕು, ಇಲ್ಲಾಂದರೆ ಕೊರೋನಾ ನಮ್ಮನ್ನು ನೀಟ್ ಮಾಡೋಕ್ಕೆ ಬಿಡುತ್ತೆ. ಆಮೇಲೆ ಅವೇನಿಲ್ಲ, ಮತ್ತೆ ಎದೊಳೋದೇ ಇಲ್ಲ, ಇಷ್ಟೇ. ಸೊ ಆದಷ್ಟು ಈ ಕೊರೋನಾದಿಂದ ದೂರ ಇರಿ. ಅದು ನಾವು ಬೇಡ ಅಂದ್ರೆ ನಮ್ಮ ಹತ್ರ ಬರುತ್ತೆ. ಸೊ ನೀವು ನೀಟ್ ಆ್ಯಂಡ್ ಕ್ಲೀನಾಗಿರಿ, ಹ್ಯಾಂಡ್ ವಾಶ್ ಮಾಡ್ತಾಯಿರಿ. ಡೆಟಾಲ್, ಸ್ಯಾನಿಟೈಸ್ ಯಾವ್ದಾರು ಆಗಲಿ ಪರವಾಗಿಲ್ಲ. ಸೊ ಅದೇನಂದರೆ ಎಲ್ಲರೂ ಅದನ್ನೇ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಕೊಟ್ಟಿರೋ ಟ್ರೈನಿಂಗಲ್ಲಿ ಬಂದು ಏನು ಹೇಳಿದಾರೆ,
ಲೈಫ್ಬಾಯ್ ಸೋಪು, ಯಾಕಂದರೆ ಕ್ರಿಮಿ ಕೀಟಕ ನಾಶ ಮಾಡೋದು ಅದು. ಸೊ ಒಂದು ಸೋಪ್ ತೊಗೊಂಡು ಆಗಾಗ ವಾಶ್ ಮಾಡ್ಕೊಳ್ಳಿ, ಆದರೆ ಡೆಟಾಲ್ ಯೂಸ್ ಮಾಡಿಕೊಂಡು ಫ್ರೆಶ್ ಮಾಡ್ಕೊಂಡು ಅದು ಸೇಫ್ ಇರುತ್ತೆ. ಸೊ ಆದಷ್ಟು ನೀವು ನೀಟಾಗಿರಿ, ನಿಮ್ಮ ಫ್ಯಾಮಿಲಿನೂ ನೀಟಾಗಿರಿ, ನಿಮ್ಮ ಫ್ಯಾಮಿಲಿ ನೀಟಾಗಿದ್ದರೆ ನೀವು ನೀಟ್ ಆ್ಯಂಡ್ ಕ್ಲೀನಾಗಿ ಸೇಫಾಗಿ ಇರ್ತೀರ ಅಂತ ಹೇಳ್ತಾ, ಸೊ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತಾ ನಾವು ನ್ಯೂ ಇಯರ್ ನೋಡಿದ್ದಕ್ಕೋಸ್ಕರ. ಸೊ ಎಲ್ಲರಿಗೂ ನಾನು ಮನಪೂರ್ವಕವಾಗಿ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ.